ಭೂ ಪರಿಹಾರ ಹಣವನ್ನ ನೀಡಿಲ್ಲ ಎಂದು ಹಾಗೂ ಭೂಸ್ವಾಧೀನಪಡಿಸಿಕೊಳ್ಳುವಾಗ ನಮಗೆ ನ್ಯಾಯಸಮ್ಮತವಾದ ಪರಿಹಾರ ಬಂದಿಲ್ಲ ಎಂದು ಅರ್ಜಿದಾರರ ದೂರಿನ ಅನ್ವಯ ಪರಿಹಾರದ ಹಣವನ್ನ ನೀಡದೆ ಸತಾಯಿಸುತ್ತಿದ್ದ ಭೂಸ್ವಾಧೀನ ಅಧಿಕಾರಿ ಕಚೇರಿಯನ್ನ ಜಪ್ತಿ ಮಾಡಲು ಬೇಲೂರಿನ ಹಿರಿಯ ವ್ಯವಹಾರಿಕ ನ್ಯಾಯಾಧೀಶರ ಆದೇಶದಂತೆ ಜಪ್ತಿ ಮಾಡಲಾಗಿದೆ. ಬೇಲೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಹಿರಿಯ ಸಿವಿಲ್ ಜೆಎಂಎಫ್ಸಿ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಅವರು ಕಕ್ಷಿದಾರರಿಗೆ ಭೂಸ್ವಾಧೀನ ಅಧಿಕಾರಿಗಳಿಂದ ಆಗುತ್ತಿದ್ದ ಅನ್ಯಾಯವನ್ನು ಹಾಗೂ ಪರಿಹಾರದ ತಾರತಮ್ಯ ಮಾಡುತ್ತಿದ್ದ ಎಸಿ ಕಚೇರಿಯನ್ನ ಶುಕ್ರವಾರ ಆದೇಶ ನೀಡಿದ್ದ ಹಿನ್ನೆಲೆ ಜಪ್ತಿ ಮಾಡಲಾಯಿತು. ಸೋಮವಾರ ಬಂದು ನೋಡಿಸ್ಕೊಟ್ಟು ನಾವು ಬರೋರಿಗೆ ಏನ್ ಮಾಡ್ತೀವಿ, ಇನ್ನೂರಿಗೆ ಏನ್ ಮಾಡೋಕ್ಕೆ ರೀಕಾಲ್ ಮಾಡಿ ಮಾಡ್ಬೋದಿತ್ತು ಸರ್, ನಿಮ್ಗೆ ಅವಕಾಶ ಇತ್ತು. ಓಪನ್ ಕೋರ್ಟ್ ನಾವು ಸೋಮವಾರ ನಾವು ನೋಡಿಸ್ಕೊಟ್ಟು ಹೋಗಿದ್ವಿ. 2-3 ಜಪ್ತಿ ಮಾಡಿದ್ವಿ. ಹೈಕೋರ್ಟ್ ಏನು ಮಾಡಂಗಿಲ್ಲ, ನೀವು ದುಡ್ಡು ಕಟ್ಬೇಕು. ಹೈಕೋರ್ಟ್ ಏನ್ ಮಾಡ್ತೀವಿ, ಹೈಕೋರ್ಟ್ ನಾನು ಅಬ್ಸರ್ವ್ ಮಾಡೋಕ್ಕೆ ಅಡ್ವೊಕೇಟ್ ಬಿಟ್ಟಿದ್ದೀನಿ. ಅಲ್ಲಿ ನಿಮ್ಗೆ 715 ನಿಮಿಷ ಡಿಲೇ ಇದೆ. ಹೇಳ್ದ ಇನ್ನೊಂದು ಗಾಡಿ ರಿಕ್ವೆಸ್ಟ್ ಮಾಡ್ತೀವಿ. ಮತ್ತೆ ಇದು ಒಂದು ತಿಂಗಳು ಬಿಡಿ, ನಾನು ನೆಕ್ಸ್ಟ್ ಮಂತ್ ಮತ್ತೆ ಏನಾದ್ರು ಒಂದು ನಾಳೆ ಇದು ಮಾಡ್ತೀನಿ. ನಾನೇ ಈಗ ಹೇಳ್ತೀನಿ, ಸೆಕ್ರೆಟ್ರಿಗೆ 1 ಮಂತ್ ವೆಯ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಟೂರಿಸಂ ಸೆಕ್ರೆಟ್ರಿ ಅವರು ಬರ್ತಿದ್ದಾರೆ, ಇದು ಜೀವಿನೂ ಕಳಿಸ್ತೀವಿ. ರಾಮು ಅಂತ ಮತ್ತು ಸುಧೀಂದ್ರ ಅಂತ ಇಬ್ಬರು ಪ್ರವಾಸೋದ್ಯಮ ಇಲಾಖೆಯವರು ಹಾಗೆ ಲ್ಯಾಂಡನ್ನು ಅಕ್ವಿಷನ್ ಮಾಡಿದರು. ಅದನ್ನು ಎ ಸಿ ಅವರು ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಆಗಿ ಎ ಸಿ ಅವರು ಅದನ್ನು ಅಕ್ವೈರ್ ಮಾಡಿದರು. ನಂತರ ನಾವು ಅದು ಬಿದ್ದು ಸಾಲದು ಹಣ ಕೊಟ್ಟರು ಅಂತ ಹೇಳಿಬಿಟ್ಟು ಹಿರಿಯ ಶ್ರೇಣಿ ಬೇಲೂರು ನ್ಯಾಯಾಲಯದಲ್ಲಿ ಅಪೀಲ್ ಸಲ್ಲಿಸಿದ್ದು. ಅಪೀಲ್ 2017 ಮತ್ತು 2018 ಆರ್ಡರ್ ಆಗಿತ್ತು, ಇನ್ನು ಜಾಸ್ತಿ ಹಣ ಕೊಡಬೇಕು ಅಂತ. 20ನೇ ಇಸ್ವಿನಲ್ಲಿ ಜಾರಿ ಕೇಸ್ ಹಾಕಿದಾಗ ರಾಮು ಅವ್ರ ಕೇಸಲ್ಲಿ 1,99,00,000 ಕಟ್ಟಬೇಕು ಅಂತ, ಮತ್ತು ಸುಧೀಂದ್ರ ಅವ್ರ ಕೇಸಲ್ಲಿ 1,85,00,000 ಕಟ್ಟಬೇಕು ಅಂತ, ಒಟ್ಟು 4 ಲಕ್ಷ ಚಿಲ್ಲರೆ ಆಗಿದೆ. ಇಲ್ಲಿವರೆಗೂ ಕಟ್ಟಿರಲಿಲ್ಲ. ಆದ್ದರಿಂದ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂಥವರು ಶಶಿಕಲಾ ಅವರು ಜಪ್ತಿ ವಾರೆಂಟ್ ಆದೇಶ ಹೊರಡಿಸಿದ್ರು. ಅದನ್ನು 12/7/2024 ಇದರಲ್ಲಿ ಎ ಸಿ ಆಫೀಸಲ್ಲಿ ಜಪ್ತಿ ಮಾಡ್ಕೊಂಡು ಬಂದಿದ್ವಿ. ಎ ಸಿ ವಾಹನ ಮತ್ತು ಕಂಪ್ಯೂಟ್ರು, ಚೇರ್ಗಳೆಲ್ಲ ಜಪ್ತಿ ಮಾಡ್ಕೊಂಡು ಬಂದಿದ್ವಿ. ಅದನ್ನು ಇನ್ನೂ ಸಹ ಅವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಇನ್ನು ಹಣ ಕಟ್ಟಕ್ಕೆ. ಆದ್ದರಿಂದ ಪೂರ್ತಿ ಎಲ್ಲ ಇದು ಜಪ್ತಿ ಆಫೀಸ್ನಲ್ಲಿ ಜಪ್ತಿ ಮಾಡ್ಕೊಂಡು ಬಂದಿದ್ವಿ. ಒಂದು ಕೇಸಲ್ಲಿ 1,99,00,000, ಇನ್ನೊಂದು ಕೇಸಲ್ಲಿ 1,85,00,000 ಕಟ್ಟಬೇಕು. 20ನೇ ಇಸ್ವಿವರೆಗೂ ಮುಂದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕೊಡಬೇಕಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ನ್ಯಾಯಾಲಯದ ವಿಶೇಷ ಆಮೀನರಾದ ಎಂಕೆ ಪ್ರಕಾಶ್, ಕೀರ್ತಿ, ಉಷಾ ಹಾಗೂ ಇನ್ನಿತರರು ಹಾಜರಿದ್ದರು.